ವಿದ್ಯಾರ್ಥಿಗಳೇ, ನಾವು ಇವತ್ತು ಏನು ಮಾಡೋಣ, 4ನೇ ಪಾಠವಾದಂತಹ ಮೇ ಬಿ ನಾಲ್ಕು ಮಾತ ಈ ಪಾಠವನ್ನು ನಾವು ಹಿಂದಿನ ಅವಧಿಯಲ್ಲಿ ಅರ್ಧ ಅಭ್ಯಾಸವನ್ನು ಮಾಡಿದ್ದೇವೆ. ಇನ್ನು ಉಳಿದ ಭಾಗವನ್ನು ಇವತ್ತಿನ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಇದಕ್ಕಿಂತ ಮುಂಚೆ ಇಲ್ಲಿ 3ನೇ ಪಾಠವಾದಂತಹ ಸುನೋ ಮೇರಿ ಕಹಾನಿ ಈ ಪಾಠವನ್ನು ಕಡಿತಗೊಳಿಸಿದ್ದಾರೆ. ಹಾಗಾಗಿ ಈ ಪಾಠವನ್ನು ನಾವು ಹೇಳ್ತಾ ಇಲ್ಲ, ಅಭ್ಯಾಸಕ್ಕೆ ಇದು ಇಲ್ಲ. ಅದ್ರ ಬದಲಾಗಿ ನಾವೇನು ಮಾಡ್ತಾ ಇದ್ದೀವಿ, 2ನೇ ಪಾಠ ಅಧ್ಯಾಪಕ और ವಿದ್ಯಾರ್ಥಿ ಆದ ನಂತರ ಮೇ ಬಿ ನಾಲ್ಕು ಮಾತ ಈ ಪಾಠವನ್ನು ನಾವು अभ्यास ಮಾಡ್ತಾ ಇದ್ದೀವಿ. तो इससे पहले अवधि में हम डॉक्टर दिलीप रमेश जी मैं भी नाम का माता इस पद्य का कवि हैं, तो इनका संक्षिप्त परिचय हम देखे हैं इससे पहले अवधि में, और यहाँ आधा पद्य पाठ अभ्यास किए हैं और यहाँ अभी आधा बाकी है. तो मैं भी नाम का माता इस पाठ का अध्ययन हम शुरू करेंगे. तो यहाँ मैं भी नाम का माता इस पद्य पाठ का कवि है. कौन है कवि? डॉक्टर दिलीप रमेश जी. तो डॉक्टर दिलीप रमेश जी कौन है? एक प्रसिद्ध हिंदी कवि है और इनका प्रसिद्ध रचना ए है खंड खंड अग्नि है. और मैं भी नाम का माता इस पद्य पाठ 101 बाल कविताएं इस संग्रह से ली गई है. ಇಲ್ಲಿ ಈ ಒಂದು ಮೇ ಬಿ ನಾಮಕ ಮಾತಾ ಈ ಒಂದು ಪದ್ಯ ಪಾಠವನ್ನು ಬರೆದವರು ಯಾರಂದ್ರೆ ಡಾಕ್ಟರ್ ದಿಲೀಪ್ ರಮೇಶ್ ಅವರು ಹಿಂದಿಯಲ್ಲಿ ಪ್ರಸಿದ್ಧ ಕವಿಯಾಗಿದ್ದಾರೆ. ಅವರು ಬರೆದಂತಹ ಒಂದು ರಚನೆ ಯಾವುದಂದ್ರೆ ಖಂಡ ಖಂಡ ಅಗ್ನಿ, ಜೊತೆಗೆ ಮೇ ಬಿ ನಾಮಕ ಮಾತಾ ಈ ಒಂದು ಪದ್ಯವನ್ನ 101 ಬಾಲ್ ಕವಿತಾಯಿ ಈ ಒಂದು ಸಂಗ್ರಹದಿಂದ ಆಯ್ದುಕೊಂಡಂತಹ ಕವಿತೆಯಾಗಿದೆ. ಇದಿಷ್ಟು ನೆನಪಿಟ್ಕೊಂಡು, ಜೊತೆಗೆ ಇಲ್ಲೇ फौज में भर्ती होकर और देश की सेवा करने तथा राष्ट्रपति से पुरस्कार पाने के बच्चों को सपनों को कवि ने क्या किया है, एक शब्द रूप दिया है. जो बच्चों को जो सपने होते हैं, तो इस में भी नाम का माता इस पद्य पाठ में कवि क्या किया है, शब्द रूप दिया है. तो यहाँ एक छोटे बच्चे ने सीमा में सैनिकों के साहस गाथा सुनी थी और यहाँ उसने भी बंदूक लेकर फौज में भर्ती होने और राष्ट्रपति से पुरस्कार पाने की इच्छा हुई है. और यहाँ ए है इस कविता में, तो प्रस्तुत कविता में इसका सुंदर वर्णन हमें यहाँ मिलता है. और साथ में यह कविता सचमुच बच्चों के लिए क्या है, एक प्रेरणादायक कविता है. तो चले हम अगले पद्य पाठ यहाँ शुरू करेंगे आगे का. तो मैं भी नाम का माता, तो यहाँ मैं भी नाम का माता इस पद्य पाठ में एक बच्चा है, तो बच्चे की जो सपने होते हैं, सपने को यहाँ शब्द रूप कौन दिया है, कवि ने दिया है. तो कवि कौन है, डॉक्टर दिलीप रमेश जी. ಈ ಒಂದು ಕವಿತೆಯಲ್ಲಿ ಕವಿತೆ ಯಾವುದು, ಮೇ ಬಿ ನಾಮಕ ಮಾತಾ. ಈ ಒಂದು ಕವಿತೆಯನ್ನ ಬರೆದಿರ್ತಕ್ಕಂಥ ಕವಿ ಯಾರಾಗಿದ್ದಾರೆ, ಡಾಕ್ಟರ್ ದಿಲೀಪ್ ರಮೇಶ್ ಜಿ ಅವರು. ಹಾಗಾದ್ರೆ ಈ ಒಂದು ಕವಿತೆಯಲ್ಲಿ ಒಬ್ಬ ಚಿಕ್ಕ ಬಾಲಕ, ಒಬ್ಬ ಚಿಕ್ಕ ಹುಡುಗ ಏನ್ ಮಾಡ್ತಾನೆ, ಪ್ರತಿದಿನವೂ ದೇಶದ ಎಲ್ಲ ಪ್ರದೇಶಗಳಲ್ಲಿ ಗಡಿಗಳಲ್ಲಿ ಜೊತೆಗೆ ಸೈನಿಕರು ದೇಶವನ್ನು ಕಾಯುತ್ತಾ ತಮ್ಮ ಬಂದೂಕುಗಳಿಂದ ಶತ್ರುಗಳನ್ನ ಸದೆಬಡಿದು ಆ ವಿಷಯವನ್ನ ಕೇಳಿ ಮನಸ್ಸಿಗೆ ಹೆಂಗಾಗ್ತಾ ಇದೆ, ಬಹಳಷ್ಟು ಮನಸ್ಸು ಚಿಕ್ಕದಾಗ್ತಾ ಇದೆ, ಜೊತೆಗೆ ದುಃಖಿಸ್ತಾ ಇದೆ. ಯಾವ ವಿಷಯವನ್ನ ಕೇಳಿ, ಆ ಗಡಿಗಳಲ್ಲಿ ಆ ಸೇನೆಯಲ್ಲಿ ಸೈನಿಕರು ತಾವು ಶತ್ರುಗಳಿಂದ ತಮ್ಮನ್ನ ರಕ್ಷಿಸಿ ಜೊತೆಗೆ ದೇಶವನ್ನ ರಕ್ಷಣೆ ಮಾಡ್ತಾ ಇದ್ದಾರಲ್ಲ, ಆ ಒಂದು ಪ್ರತಿದಿನದ ಸಮಾಚಾರವನ್ನ ಕೇಳಿ ಆ ಮಗುವಿನ ಮನಸ್ಸು ಹೆಂಗಾಗ್ತಾ ಇದೆ, ಬಹಳಷ್ಟು ಸಣ್ಣದಾಗ್ತಾ ಇದೆ. तो यहाँ रोज रोज सीमा की खबरें सुन सुनकर मन नन्हा मेरा मुस्मुस्कर रह जाता. ಹಾಗಾದರೆ ಪ್ರತಿದಿನ ಆ ಸೀಮೆಯ ಸರಹದ್ದಿನ ಸಮಾಚಾರವನ್ನ ಕೇಳಿ ಮಗುವಿನ ಮನಸ್ಸು ಬಹಳಷ್ಟು ಸಣ್ಣದಾಗ್ತಾ ಇದೆ, ಜೊತೆಗೆ ಬಹಳಷ್ಟು ದುಃಖಿಸ್ತಾ ಇದೆ. ಹಾಗಾದ್ರೆ ಈ ಮಗು ಒಂದ್ ವೇಳೆ ಸಣ್ಣ ಮಗು ಇರ್ತಿರ್ಲಿಲ್ಲ, ದೊಡ್ಡವನಾಗಿ ಇರ್ತಾ ಇದ್ದ ಅಂದ್ರೆ ಏನ್ ಮಾಡ್ತಾ ಇದ್ದ, ಸೈನ್ಯದಲ್ಲಿ
ಸೇರ್ಕೊಂಡು ಆ ದೇಶವನ್ನ ರಕ್ಷಿಸ್ತಾ ಇದ್ದ, ಜೊತೆಗೆ ಶತ್ರುಗಳನ್ನ ಸದೆ ಬಡಿತಾ ಇದ್ದ. ಆದ್ರೆ ಈ ಮಗುವಿನ ವಯಸ್ಸಿಂದ ಹೆಂಗಿದೆ, ಬಹಳಷ್ಟ ಚಿಕ್ಕದಿದೆ, ಬಹಳಷ್ಟ ಮಗು ಸಣ್ಣವದ. ಹಾಗಾಗಿ ಆ ಮಗುವಿನ ಮನಸ್ಸು ಈ ಪ್ರತಿದಿನ ವಿಷಯವನ್ನ ಕೇಳಿ ಏನಾಗ್ತಾ ಇದೆ, ಬಹಳಷ್ಟು ಸಣ್ಣದಾಗ್ತಾ ಇದೆ. तो रोज रोज सीमा की खबरें सुनते सुनते ही बच्चे के मन क्या हो रहा है, बहुत ही छोटा हो रहा है. तो यहाँ बहुत दुख हो रहा है. तो अगर न होता छोटा बच्चा तो लेकर बंदूक हाथ में मैं भी नाम कमाता. ಒಂದು ವೇಳೆ ಮಗು ಸಣ್ಣವರಿರ್ತಿರ್ಲಿಲ್ಲ ಅಂದ್ರೆ ದೊಡ್ಡವನಾಗಿರ್ತಾ ಇದ್ರೆ ಅವನ ಕೈಯಲ್ಲಿ ಏನಿರ್ತಾ ಇತ್ತು, ಬಂದೂಕ್ ಇರ್ತಾ ಇತ್ತು. ಆಗ ತನ್ನ ಹೆಸರನ್ನ ಪ್ರಸಿದ್ಧಿ ಮಾಡ್ಕೋಬಹುದಿತ್ತು, ಜೊತೆಗೆ ತನ್ನ ಹೆಸರನ್ನ ಗಳಿಸ್ಕೋಬಹುದಿತ್ತು. ಯಾವಾಗ ಮಗು ದೊಡ್ಡವನಾಗಿ ಸೇನೆಯಲ್ಲಿ ಸೇರಿ ತಾನು ಕೂಡ ಶತ್ರುಗಳನ್ನ ಸದೆ ಬಡಿತಾ ಇದ್ದಂದ್ರ ಅವನ ಹೆಸರು ಏನಾಗ್ತಾ ಇತ್ತು, ಬಹಳಷ್ಟು ಪ್ರಸಿದ್ಧಿಯನ್ನ ಪಡಿತಾ ಇತ್ತು. तो एक बच्चा हर रोज सीमा की खबरें यानी सैनिक सीमा में किस तरह बहादुरी दिख रहे हैं इसके नारा में सुनता था और वहाँ भी यहाँ मन ही मन दुखी होता था, क्योंकि अगर छोटा बच्चा न होता तो मैं भी हाथ में बंदूक लेकर क्या करता था, खुद सीमा पर लड़ने जाता था. ನಾನು ಒಂದು ವೇಳೆ ಮಗು ಆಗಿರ್ತಾ ಇದ್ದೆ ಅಂದ್ರೆ ಏನ್ ಮಾಡ್ತಾ ಇದ್ದೆ, ಆ ಒಂದು ಕೆಲಸ ನನ್ನ ಕೈಯಿಂದ ಆಗ್ತಾ ಇರಲಿಲ್ಲ. ಆದ್ರೆ ನಾನು ಅದೇ ದೊಡ್ಡವನಾಗಿರ್ತಾ ಇದ್ದರೆ ನಾನು ಕೂಡ ಏನ್ ಮಾಡ್ತಾ ಇದ್ದೆ, ಆ ಶತ್ರುಗಳನ್ನ ಸದೆ ಬಿಡ್ತಾ ಇದ್ದೆ, ಆ ಶತ್ರುಗಳ ಜೊತೆಗೆ ನಾನು ಕೂಡ ಹೋರಾಡ್ತಾ ಇದ್ದೆ ಅನ್ನೋ ಒಂದು ಮಗುವಿನ ಕನಸುಗಳಿಗೆ ಕವಿ ಏನ್ ಮಾಡಿದನು, ಶಬ್ದ ರೂಪವನ್ನ ಎಷ್ಟು ಸುಂದರವಾಗಿ ಕೊಟ್ಟಿದ್ದಾನಲ್ಲ. ಹಾಗಾದ್ರೆ ನಾವೇನ್ ಮಾಡೋಣ, ಮುಂದೆ ಹೋಗೋಣ. ಇಲ್ಲಿ ಕೆಲವೊಂದು ಶಬ್ದಾರ್ಥಗಳನ್ನ ಬಳಸ್ತಾ ಇದ್ದೆ ಓದೊಂದು ಅವಧಿಯಲ್ಲಿ. ಇಲ್ಲಿ पाठ में भी नाम कमाता, मैं भी नाम कमाता. ಶಬ್ದಾರ್ಥಗಳಲ್ಲಿ ಮೊದಲು ಮತ್ತು ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಬರ್ತಕ್ಕಂಥ ಶಬ್ದಾರ್ಥಗಳು. ರೋಜ್ ರೋಜ್ ಅಂದ್ರೆ ಪ್ರತಿದಿನ, ರೋಜ್ ರೋಜ್ ಈ ಒಂದು ಶಬ್ದದ ಕನ್ನಡ ಅರ್ಥ ಪ್ರತಿದಿನ. ಇದು ಪ್ರತಿದಿನ ಇದು ಕನ್ನಡ ಅರ್ಥ, ಜೊತೆಗೆ ಇದು ರೋಜ್ ರೋಜ್ ಅನ್ನೋದು ಈ ಒಂದು ಶಬ್ದ ವಿರುಕ್ತಿ ಶಬ್ದನ ಆಗ್ತದ. ಇನ್ನ ಸೀಮಾ, ಸೀಮಾ ಸರಹದ್ದು, ಸೀಮಾ ಸರಹದ್ದು ಅಥವಾ ಗಡಿ ಅಥವಾ ಇನ್ನೊಂದು ರೇಖೆ. ಖಬರೆ ಸಮಾಚಾರ, ಖಬರೆ ಈ ಒಂದು ಶಬ್ದದ ಅರ್ಥ ಸಮಾಚಾರ. ಇನ್ನ ಮನ್ ಮನಸ್ಸು, ಮನ್ ಮನಸ್ಸು. ನನ್ಹ ಚಿಕ್ಕ ಅಥವಾ ಸಣ್ಣ, ನನ್ಹ ಚಿಕ್ಕ. ಇನ್ನ ಮುಸ್ ಮುಸ್ಕರ್ ಅಂದ್ರೆ ದುಃಖಿ ಆಗೋದು, ಮುಸ್ ಮುಸ್ಕರ್, ಮುಸ್ ಮುಸ್ಕರ್ ದುಃಖಿ ಯಾವುದು, ಈ ಒಂದು ಶಬ್ದದ ಅರ್ಥ. ಇನ್ನ ಛೋಟ ಅಂದ್ರೆ ಸಣ್ಣ, ಬಚ್ಚ ಅಂದ್ರೆ ಮಗು, ತೋ ಲೇಕರ್ ಅಂದ್ರೆ ತೆಗೆದುಕೊಂಡು, ಬಂದೂಕ್ ಅಂದ್ರೆ ನಾವು ಕನ್ನಡದಲ್ಲಿ ಕೂಡ ಬಂದೂಕ್ ಅಂತಾನೆ ಹೇಳ್ತೀವಿ, ಹಾತ್ ಮೇ ಅಂದ್ರೆ ಕೈಯಲ್ಲಿ, ಮೈ ಭಿ ನಾಮ ಕಮಾತ ಅಂದ್ರೆ ಪ್ರಸಿದ್ಧಿ ಆಗ್ತಾ ಇದೆ. ಇಲ್ಲಿ ಬಚ್ಚ ಅಂದ್ರೆ ಮಗು, ಆನಂತರ ಹಾತ್ ಮೇ ಕೈಯಲ್ಲಿ, ಅಥವಾ ಕೈಯೊಳಗೆ, ಕೈಯ
ಕೈನಲ್ಲಿ ಏನಿರ್ತಾ ಇತ್ತು, ಬಂದೂಕ್ ಇರ್ತಾ ಇತ್ತು. ಮೇ ಬಿ ನಾಮ್ ಕಮಾತ, ನಾಮ್ ಕಮಾನ ಅಂದ್ರೆ ಪ್ರಸಿದ್ಧಿಯಾಗುವುದು. ನಾಮ್ ಕಮಾನ ಪ್ರಸಿದ್ಧಿಯಾಗು ಅಥವಾ ಹೆಸರು ಮಾಡು, प्रसिद्धियागु. तो अगले पैराग्राफ ए है, तो झटपट होकर बड़ा फौज में एक यही बस मन में आता मैं भर्ती हो जाता. झटपट होकर बड़ा फौज में एक यही बस मन में आता मैं भर्ती हो जाता. तो बच्चा कहता है अगर मैं तुरंत ही झटपट मैं बड़ा होकर फौज में भर्ती हो जाऊं और शत्रुओं से लड़ूं, तब मुझे भी राष्ट्रपति से और से बड़ा सा पुरस्कार मिलेगा. तो बच्चा कहता है तो झटपट होकर बड़ा फौज में मैं भी तुरंत ही बड़ा होकर फौज में भर्ती हो जाऊंगा और राष्ट्रपति से मैं पुरस्कार जल्दी ही पाऊंगा. और बच्चा कहता है तो मैं खुद सीमा पर जाकर शत्रुओं से लड़कर वहां शत्रुओं को मारकर भी मैं नाम कमाता था, लेकिन मैं छोटा बालक हूँ. तो मैं झटपट में बड़ा होकर फौज में भर्ती हो जाऊं और शत्रुओं से लड़ूं, तब मुझे क्या मिलता था, राष्ट्रपति से बड़ा सा पुरस्कार. लेकिन मैं कैसी हूँ, बहुत ही छोटा बच्चा हूँ. ಅದು ಮಗು ಹೇಳ್ತದ ಏನಂತಂದ್ರೆ ನಾನು ಇನ್ನು ಚಿಕ್ಕ ಬಾಲಕ ಆಗಿರದೇ ಇದ್ರೆ ತಾನು ಕೂಡ ಏನ್ ಮಾಡ್ತಾ ಇದ್ದೆ, ಬಂದೂಕನ್ನ ಕೈಯಲ್ಲಿ ಹಿಡಿದುಕೊಂಡು ಆ ಶತ್ರುಗಳನ್ನ ಸದೆ ಬಡಿತಾ ಇದ್ದೆ, ನಮ್ಮ ದೇಶವನ್ನ ರಕ್ಷಿಸ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ನಾ ಇನ್ನೂ ಬಹಳಷ್ಟು ಚಿಕ್ಕವನಿದ್ದೀನಿ, ನಾನು ಸೈನಿಕ ಸೇರಲಾಗುತ್ತಿಲ್ಲ. ಯಾಕೆ ಸೇರಲಾಗುತ್ತಿಲ್ಲ, ನಾನು ಸಣ್ಣವನಿದ್ದೀನಿ, ನನ್ನ ವಯಸ್ಸು ಇನ್ನ ಸಣ್ಣದೈತಿ. ಆದ್ರೆ ನಾ ಒಂದು ವೇಳೆ ದೊಡ್ಡವನಾಗಿರ್ತಾ ಇದ್ದೆ ಅಂದ್ರೆ ನಾನು ಸೈನ್ಯವನ್ನ ಸೇರ್ತಾ ಇದ್ದೆ, ದೇಶವನ್ನ ರಕ್ಷಿಸ್ತಾ ಇದ್ದೆ. ಆದ್ರೆ ನನಗ ಆಗ್ತಾ ಇಲ್ಲ, ಯಾಕಂದ್ರೆ ನಾ ಇನ್ನ ಏನದೀನಿ, ಬಹಳಷ್ಟ ಸಣ್ಣವ ಇದ್ದೀನಿ, ಅದಕ್ಕೆ ನನಗೆ ಬಹಳಷ್ಟ ದುಃಖ ಆಗ್ತಾ ಇದೆ ಅಂತೇಳಿ ಮಗು ಒಳಗೊಳಗನೆ दुखिस्ता है. तो झटपट होकर बड़ा फौज में तुरंत ही हम बड़े होकर तो सैन्य में भर्ती हो जाता. तो एक यही बस मन में आता. तो यह एक ही विचार हमारे मन में आते हैं. कौन सा विचार, मैं बड़ा हो जाता तो मैं सैन्य में भर्ती होकर शत्रुओं को नाश करना. तो यहाँ मैं छोटा बालक हूँ, तो यहाँ मैं हमारे यह काम नहीं होता. तो यही सुनकर सुनकर मेरा मन क्या हो रहा है, मेरा मन बहुत दुख हो रहा है. तो मैं भर्ती हो जाता. तो हमारे मन में एक ही विचार आते हैं, अगर एक दिन मैं बड़ा हो जाता, हमारे हाथ में बंदूक लेकर मैं सैन्य भर्ती होकर वहाँ हमारा नाम प्रसिद्ध हो जाता, लेकिन मैं छोटा बच्चा हूँ. अब ಹೇಳ್ತದ ಮಗು ಏನಂತಡೆ, झटपट होकर बड़ा फौज में ನಾ ಬೇಗ 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 ಬಹಳಷ್ಟು ದೊಡ್ಡವನಾಗಿದ್ರೆ ನಾ ಏನ್ ಮಾಡ್ತಾ ಇದ್ದೆ, ನನ್ನ ಹೆಸರನ್ನ ಗಳಿಸ್ಕೊತಾ ಇದ್ದೆ, ಜೊತೆಗೆ ರಾಷ್ಟ್ರಪತಿಯವರಿಂದ ಪುರಸ್ಕಾರವನ್ನ ಪಡಿತಾ ಇದ್ದೆ. ಈ ಒಂದೇ ವಿಚಾರ ನನ್ನ ಮನಸ್ಸಿಗೆ ಏನ್ ಮಾಡ್ತಾ ಇದೆ, ಬಹಳಷ್ಟು ದುಃಖವನ್ನ ಕೊಡಕತ್ತೈತೆ. ಹೌದು, ಹಾಗಾಗಿ ನಾನು ದೊಡ್ಡವನಾಗಿದ್ರೆ ಈ ಎಲ್ಲ ಒಂದು ಕೆಲಸವನ್ನ ಮಾಡ್ತಾ ಇದ್ದೆ, ಸೈನ್ಯ ಸೇರ್ತಾ ಇದ್ದೆ, ರಾಷ್ಟ್ರಪತಿಯವರಿಂದ ಪುರಸ್ಕಾರ ತೆಗೆದುಕೊಳ್ತಾ ಇದ್ದೆ, ಜೊತೆಗೆ ನನ್ನ ಹೆಸರನ್ನ ಪ್ರಸಿದ್ಧಿಯಾಗಿಸ್ಕೊತಾ ಇದ್ದೆ. ಆದ್ರೆ ನಾ ಇನ್ನ ಏನದೀನಿ, ಚಿಕ್ಕವನಿದ್ದೀನಿ, ಸಣ್ಣವನಿದ್ದೀನಿ. ಅದಕ್ಕಾಗಿ ಆ ಒಂದು ವಿಷಯ ನನ್ನ ಮನಸ್ಸಿಗೆ ಏನಾಗತೈತಿ, ಬಹಳಷ್ಟು ದುಃಖವನ್ನ ತರಾತೈತಿ ಅಂತ ಮಗು ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಈ ಒಂದು ಶಬ್ದದ ಅರ್ಥ ಝಟ್ಪಟ್ ಅಂದ್ರೆ ತುರಂತ ಅಥವಾ ಬೇಗ ಬೇಗ. ಝಟ್ಪಟ್ ಬೇಗ ಅಂದ್ರೆ ಜಲ್ದಿ ಜಲ್ದಿ. फौज सैन्य, फौज शब्दದ ಅರ್ಥ ಸೈನ್ಯ. ಆಮೇಲೆ ಮನ್ ಅಂದ್ರೆ ಮನಸ್ಸು, ಬಡ ಅಂದ್ರೆ ದೊಡ್ಡದು, ಬಡ
ದೊಡ್ಡದು. मैं भर्ती हो जाता, भर्ती ಅಂದ್ರೆ ಸೈನ್ಯದಲ್ಲಿ ಸೇರ್ಕೊಳ್ಳೋದು, भर्ती ಸೇರಿಕೊಳ್ಳು. और अंतिम पैराग्राफ ए है, यहाँ माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. तो यहाँ मैं फौज में भर्ती होकर देश की रक्षा करना, देश की सेवा करना और राष्ट्रपति से पुरस्कार पाना, ये सभी विषय माँ सुनते ही क्या करती थी, बहुत ही खुश हो जाती थी. तो माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. आगा मगु ಹೇಳ್ತಾ ಇದೆ, तो माँ हमारी माँ है ना बहुत ही खुश हो जाती. क्यों? मैं राष्ट्रपति से पुरस्कार पाना और देश की सेवा करना और शत्रुओं को नाश करना. तो ये सुनते ही हमारी माँ क्या करती थी, बहुत ही खुश हो जाती थी. एक बड़ा सा पुरस्कार भी राष्ट्रपति से पाता. ಒಂದು ವೇಳೆ ನಾನು ದೊಡ್ಡವನಾಗಿ ಸೈನ್ಯವನ್ನ ಸೇರಿ ಒಂದು ವೇಳೆ ನನ್ನ ಹೆಸರನ್ನ ಗಳಿಸ್ತಾ ಇದ್ದೆ ಅಂದ್ರೆ ನನ್ನ ತಾಯಿ ಬಹಳಷ್ಟು ಸಂತೋಷವನ್ನ ಪಡ್ತಾ ಇದ್ದಳು, ಬಹಳಷ್ಟು ಅವಳಿಗೆ ಖುಷಿ ಆಗ್ತಾ ಇತ್ತು. ಯಾವಾಗ ನಾನು ಸೈನ್ಯವನ್ನ ಸೇರಿ ಆ ಸೈನ್ಯದಲ್ಲಿ ಶತ್ರುಗಳನ್ನ ನಾಶ ಮಾಡಿ ನಾನು ನನ್ನ ಹೆಸರನ್ನ ಗಳಿಸಿಕೊಂಡು ರಾಷ್ಟ್ರಪತಿಯವರಿಂದ ಬಹುಮಾನವನ್ನ ತೆಗೆದುಕೊಳ್ಳೋದೇ ಆದರೆ ನನ್ನ ತಾಯಿಗೆ ಏನಾಗ್ತಾ ಇತ್ತು, ಬಹಳಷ್ಟು ಖುಷಿ ಆಗ್ತಾ ಇತ್ತು ಅಂತೇಳಿ ಆ ಮಗುವಿನ ಮುಗ್ಧ ಮನಸ್ಸಿನ ಕನಸುಗಳು ಹೇಗ ಅವ ಒಂದೊಂದಾಗಿ ಹೊರ ಹಾಕ್ತಾ ಇದ್ದಾನೆ ಕವಿ ಅನ್ನೋದನ್ನ ನಾವು ಈ ಒಂದು ಕವಿತೆಯಲ್ಲಿ ನೋಡಬಹುದು. तो माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. ನನ್ನ ತಾಯಿ ಬಹಳಷ್ಟು ಖುಷಿ ಆಗ್ತಾ ಇದ್ರು ಯಾವಾಗ ನಾನು ರಾಷ್ಟ್ರಪತಿಯವರಿಂದ ಬಹುಮಾನವನ್ನ ತೆಗೆದುಕೊಂಡಿದ್ರೆ ಅಂತೇಳಿ ಮಗು ತನ್ನ ಕನಸುಗಳಿಗೆ ಒಂದು ಶಬ್ದ ರೂಪವನ್ನ ಇಲ್ಲಿ ಡಾಕ್ಟರ್ ದಿವಿಕ್ ರಮೇಶ್ ಜಿ ಅವರು ಎಷ್ಟು ಸುಂದರವಾಗಿ ಕೊಟ್ಟಿದ್ದಾರೆ ನೋಡಿ. ಹಾಗಾದ್ರೆ ಈ ಒಂದು ಕವಿತೆಯಲ್ಲಿ ಬಂದಿರತಕ್ಕಂಥ ಶಬ್ದಾರ್ಥಗಳು ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಭಾವಾರ್ಥ ಆಮೇಲೆ ಈ ಪದ್ಯಪಾಠವನ್ನ ಓದೋದಾಗ್ಲಿ ಎಲ್ಲವನ್ನ ಗಮನವಿಟ್ಟು ಆಲಿಸಬೇಕು, ಜೊತೆಗೆ ಅದನ್ನ ಗಮನವಿಟ್ಟು ನೋಡಬೇಕು, ಓದಬೇಕು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಶಬ್ದಾರ್ಥಗಳು ಖುಷ್ ಸಂತೋಷ, ಖುಷ್ ಶಬ್ದದ ಅರ್ಥ ಸಂತೋಷ, ಪುರಸ್ಕಾರ ಅಂದ್ರೆ ಬಹುಮಾನ, ಪುರಸ್ಕಾರ ಇಲ್ಲಿ ಈ ಒಂದು ಶಬ್ದದ ಅರ್ಥ ಬಹುಮಾನ. ಬಡ ಅಂದ್ರೆ ಒಂದು ದೊಡ್ಡ ಪ್ರಶಸ್ತಿಯನ್ನ ಪುರಸ್ಕಾರವನ್ನ ಪಡಿತಾ ಇದೆ ಅಂತಲೇ ಮಗು ಹೇಳ್ತದೆ. ಹಾಗಾದ್ರೆ ಈ ಒಂದು ಕವಿತೆಯ ಸಂಕ್ಷಿಪ್ತ ಒಂದು ಹಿಂದಿ ಭಾವಾರ್ಥ ಏನಂತಂದ್ರೆ ಮೊದಲಿಂದ ಹೇಳ್ಕೊಂಡು ಕೊನೆ ಪ್ಯಾರಾಗ್ರಾಫ್ ಒಳಗೆ ಬರ್ತಕ್ಕಂಥ ಒಂದು ಇಡೀ ಒಂದು ಪದ್ಯದ ಭಾವಾರ್ಥ ಏನಾಗಿರ್ತೈತೆ ಅಂದ್ರೆ, एक छोटे बच्चे ने सीमा में सैनिकों की साहस गाथा सुनी थी, उसमें भी बंदूक लेकर फौज में भर्ती होने और राष्ट्रपति से पुरस्कार पाने की इच्छा हुई और प्रस्तुत कविता में इनका सुंदर वर्णन है. यह कविता सचमुच बच्चों के लिए प्रेरणादायक है. और भावार्थ ये है आगे का, तो एक बच्चा हर रोज सीमा की खबरें यानी सैनिक सीमा में किस तरह बहादुरी दिख रहे हैं और इसके नारा में सुनता था और वह मन ही मन क्या हो जाता, दुखी होता था. क्योंकि अगर मैं छोटा बच्चा न होता तो मैं भी हाथ में बंदूक लेकर क्या करता था, वहाँ खुद सीमा पर जाकर वहाँ शत्रुओं को मारकर और मैं भी नाम कमाता था. तो यही
बालक का इच्छा है और सपने भी। तो यहाँ लड़ने जाता और शत्रुओं को मारकर मैं क्या करता था, मेरा नाम प्रसिद्ध करता था, मैं भी नाम कमाना। और वहाँ सोचता है कि मैं झटपट में वहाँ बड़ा होता तो फौज में भर्ती हो जाऊं और साथ में शत्रुओं से लड़ूं और तब मुझे भी राष्ट्रपति से की ओर से बड़ा सा पुरस्कार मिलेगा। इसे देखकर मेरी माँ कितनी खुश हो जाती जब कि मैं भी क्या करता था, नाम कमाता था। तो ऐसे में एक बड़ा होते तो मैं झटपट बड़ा होकर पुरस्कार पाता तो मेरी माँ कितनी खुश होती थी। तो मैं भी क्या करता था, मेरा नाम प्रसिद्ध हो जाता था कि मैं भी नाम कमाता। ಹಾಗಾದ್ರೆ ಇದು ಒಂದು ಹೇಳಿರ್ತಕ್ಕಂಥ ಒಂದು ಭಾವಾರ್ಥ ಹಿಂದಿಯಲ್ಲಿ. ಇನ್ನು ಕನ್ನಡದಲ್ಲಿ ಇದರ ಒಂದು ಸಂಕ್ಷಿಪ್ತ ವಿವರಣೆ ಏನಂದ್ರೆ, ಒಬ್ಬ ಚಿಕ್ಕ ಬಾಲಕ ಪ್ರತಿದಿನ ದೇಶದ ಎಲ್ಲ ಪ್ರದೇಶಗಳಲ್ಲಿ ಗಡಿಗಳಲ್ಲಿ ಮತ್ತು ಸೈನಿಕರು ದೇಶವನ್ನ ಕಾಯುತ್ತಾ ತಮ್ಮ ಬಂದೂಕುಗಳಿಂದ ಶತ್ರುಗಳನ್ನ ಸದೆಬಡಿದು ಅಲ್ಲಿ ಆ ಒಂದು ಸದೆಬಡಿತಕ್ಕಂತಹ ಶತ್ರುವನ್ನ ವಿನಾಶಗೊಳಿಸತಕ್ಕಂಥ ವಿಷಯವನ್ನ ಕೇಳಿ ಆ ಮಗುವಿನ ಮನಸ್ಸು ವಿಚಾರ ಮಾಡ್ತಾ ಇತ್ತು. ಏನ್ ವಿಚಾರ, ನಾನು ಇನ್ನು ಚಿಕ್ಕ ಬಾಲಕನಾಗಿರದೆ ಇದ್ರೆ ತಾನು ಕೂಡ ಬಂದೂಕು ಹಿಡ್ಕೊಂಡು ದೇಶವನ್ನ ಕಾಯುತ್ತಾ ಶತ್ರುಗಳನ್ನ ಸದೆಬಡಿತಾ ಇದ್ದೆ. ಜೊತೆಗೆ ನಾನು ತಕ್ಷಣ ದೊಡ್ಡ ಸೈನ್ಯಕ್ಕೆ ಸೇರ್ತಾ ಇದ್ದೆ, ಜೊತೆಗೆ ಒಬ್ಬ ದೊಡ್ಡ ಸೈನಿಕನಾಗ್ತಾ ಇದ್ದೆ. ತಾನು ತಕ್ಷಣ ದೊಡ್ಡವನಾಗಿದ್ರೆ, ಆದ್ರೆ ಇನ್ನು ಮಗು ಏನೈತಿ, ಚಿಕ್ಕವನ ಬಾಲಕ ಮಗು ಅದ, ಆದ್ರೆ ಅವನ ಮನಸ್ಸು ಈ ರೀತಿ ವಿಚಾರ ಮಾಡಾಕ್ತದೆ. ಯಾವ ರೀತಿ, ತಾನು ಕೂಡ ದೊಡ್ಡವನಾಗಿ ಶತ್ರುಗಳನ್ನ ಸದೆಬಡಿಬೇಕು, ಸೈನ್ಯವನ್ನ ಸೇರ್ಬೇಕು ಅನ್ನೋದು. ಹಾಗಾದ್ರೆ ತಾನು ಗಡಿಯಲ್ಲಿ ದೇಶವನ್ನ ಕಾಯುತ್ತಾ ಜೊತೆಗೆ ಆ ಒಂದು ಬಹುಮಾನವನ್ನ ರಾಷ್ಟ್ರಪತಿಯವರಿಂದ ಪಡಿತಾ ಇದ್ದೆ. ಯಾವಾಗ ದೇಶವನ್ನ ರಕ್ಷಿಸಿ ಶತ್ರುಗಳನ್ನ ಸದೆಬಡಿತಾ ಇದ್ರೆ ನಾನು ಒಂದು ರಾಷ್ಟ್ರಪತಿಯವರಿಂದ ಬಹುಮಾನವನ್ನ ಪಡಿತಾ ಇದ್ದೆ. ಹಾಗಾದ್ರೆ ತಾಯಿ ಇದನ್ನ ಕೇಳಿ ಏನ್ ಮಾಡ್ತಾ ಇದ್ರು, ಬಹಳಷ್ಟು ಸಂತೋಷ ಪಡ್ತಾ ಇದ್ರು. ಆದ್ರೆ ಏನ್ ಮಾಡೋದು, ನಾನು ಇನ್ನೂ ಏನಿದ್ದೀನಿ, ಚಿಕ್ಕವನಿದ್ದೀನಿ, ಇನ್ನ ಮಗು ಇದ್ದೀನಿ, ನಾನು ಸೈನ್ಯಕ್ಕೆ ಸೇರಲಾಗುತ್ತಿಲ್ಲ. ಹಾಗಾಗಿ ಈ ಒಂದು ವಿಷಯವನ್ನ ತನ್ನ ಮನದಲ್ಲೇ ಇಟ್ಟುಕೊಂಡು ಮಗು ಏನ್ ಮಾಡ್ತಾನೋ, ಬಹಳಷ್ಟು ದುಃಖ ಪಡ್ತಾ ಇದ್ದಾನೆ. ಜೊತೆಗೆ ತಾನು ಕೂಡ ದೇಶವನ್ನ ರಕ್ಷಿಸಬೇಕು, ಒಂದು ದೇಶಕ್ಕಾಗಿ ಹೋರಾಡಿ ಹೆಸರು ಗಳಿಸಬೇಕು, ಆ ನಂತರ ಪ್ರಖ್ಯಾತನಾಗಬೇಕು ಅನ್ನುವುದ ಒಂದು ಮುಗ್ಧ ಬಾಲಕನ ಇಲ್ಲಿ ಮಹದಾಸೆ. ಈ ಪದ್ಯಭಾಗದ ಒಂದು ವ್ಯಕ್ತವಾಗಿರುವುದನ್ನ ಕವಿ ಬಹಳಷ್ಟು ಸುಂದರವಾಗಿ ಸೊಗಸಾಗಿ ಈ ಒಂದು ಪದ್ಯದ ಪಾಠದಲ್ಲಿ ಚಿತ್ರಿಸಿದ್ದಾನೆ. ಹೌದಲ್ಲ? ಹಾಗಾದ್ರೆ ಈ ಒಂದು ಪದ್ಯ ಪಾಠವನ್ನ ತಾವು ಓದೋದ್ರ ಜೊತೆಗೆ ಇದರ ಭಾವಾರ್ಥವನ್ನ ಹಿಂದಿಯಲ್ಲಿ ಜೊತೆಗೆ ಕನ್ನಡದಲ್ಲಿ ಇದನ್ನ ಗಮನವಿಟ್ಟು ಆಲಿಸಿ, ಜೊತೆಗೆ ಏನ್ ಮಾಡ್ರಿ, ಇದರಲ್ಲಿ ಬಂದಿರತಕ್ಕಂತಹ ಕವಿ ಪರಿಚಯ ಆಗಲಿ, ಆಮೇಲೆ ಶಬ್ದಾರ್ಥಗಳನ್ನೇ ಆಗಲಿ, ಪ್ರಶ್ನೋತ್ತರಗಳಾಗಲಿ, ಪ್ರತಿಯೊಂದನ್ನು ಏನ್ ಮಾಡ್ರಿ, ಅದನ್ನ ಬರ್ಕೊಂತ ಓದ್ಕೊಂತ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಕೆಲವೊಂದು ದ್ವಿರುಕ್ತಿ ಶಬ್ದಗಳದಾವ. ದ್ವಿರುಕ್ತಿ ಶಬ್ದಗಳು ಕನ್ನಡ ಒಳಗೂ ಬರ್ತಾವ. ಹೌದು, ಕೆಲವೊಂದು ದ್ವಿರುಕ್ತಿ ಶಬ್ದಗಳು ಯಾವಂದ್ರೆ ಈ ಒಂದು ಪದ್ಯ ಪಾಠದಲ್ಲಿ ಬರ್ತಕ್ಕಂಥವು ರೋಜ್ ರೋಜ್, ಎರಡನೇದು ಧೀರೆ ಧೀರೆ, ಆಮೇಲೆ ಜಲ್ದಿ ಜಲ್ದಿ, ಪಲ್ ಪಲ್, ಸುನ್ ಸುನ್ಕರ್, ಮುಸ್ ಮುಸ್ಕರ್. ಇವೆಲ್ಲ ಏನಪ್ಪಾ ಅಂದ್ರೆ 6 ಶಬ್ದಗಳು ದ್ವಿರುಕ್ತಿ ಶಬ್ದಗಳಲ್ಲ. ನಿಮ್ಗ ಪುಸ್ತಕದಲ್ಲಿ ಕೊಟ್ಟಿದ್ದಾರಲ್ಲಿ ನೋಡಿ ಓದ್ಕೊಡ್ರಿ. ಜೊತೆಗೆ ಇಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಬರೀರಿ. ಜೊತೆಗೆ ಈ ಪದ್ಯ ಪಾಠವನ್ನ ಕಂಠಸ್ಥ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಮೇಧಿ ನಾಮಕ ಮತ ಈ ಒಂದು ಪದ್ಯ ಪಾಠವನ್ನ ಇವತ್ತು ನಾವೇನ್ ಮಾಡಿದ್ವು, ಅಭ್ಯಾಸವನ್ನ ಮಾಡಿದ್ವಿ. ಹಾಗಾದ್ರೆ ಈ ಒಂದು ಪದ್ಯ ಪಾಠದಲ್ಲಿ ಬಂದಿರತಕ್ಕಂತಹ ಮೊದಲನೇದು ಕವಿ ಪರಿಚಯ, ಆನಂತರ ಶಬ್ದಾರ್ಥ, ಆಮೇಲೆ ಪದ್ಯ ಪಾಠದ ಭಾವಾರ್ಥ ಹಿಂದಿಯಲ್ಲಿ ಮತ್ತು ಕನ್ನಡದಲ್ಲಿ ನೋಡುವುದು. ಜೊತೆಗೆ ಇಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಬರೀರಿ. ಜೊತೆಗೆ ಪ್ರತಿದಿನ
ಪ್ರಶ್ನೋತ್ತರಗಳನ್ನು ಓದ್ರಿ ಅಂತ ಹೇಳ್ತೀನಿ.